ವಿಭಕ್ತಿ ಅಂದರೆ ಏನು, ಸಂಸ್ಕೃತದಲ್ಲಿ ಅದನ್ನು ಹೇಗೆ ಹೇಳುವಂಥದ್ದು ಅನ್ನೋದನ್ನು ಒಮ್ಮೆ ನೋಡ್ಕೊಂಡು ಬರೋಣ. ದ್ವಿತೀಯ ವಿಭಕ್ತಿ ಅಂದರೆ ಸಾಮಾನ್ಯವಾಗಿ ನಾವು ಇಲ್ಲಿಯ ತನಕ ಒಂದು ಕರ್ತೃ ರಾಮ ಗಚ್ಚತಿ ಅಥವಾ ರಾಮ ಪಶ್ಯತಿ, ಒಂದು ಕರ್ತೃ ಹಾಗೆ ಕ್ರಿಯಾಪದವನ್ನು ನೋಡ್ಕೊಂಡಿದ್ವಿ. ಈಗ ಅದರ ಜೊತೆಗೆ ಒಂದು ಕರ್ಮಪದ ಅಂದ್ರೆ ರಾಮ ಪಶ್ಯತಿ, ರಾಮನು ನೋಡುತ್ತಾನೆ. ಅದಕ್ಕೆ ಕ್ವಶನ್ ಆಗಿ ಏನ್ ಮಾಡಬಹುದು, ಏನನ್ನು ನೋಡುತ್ತಾನೆ, ಏನನ್ನು ಎನ್ನುವಂತಹ ವಾಟ್ ಎನ್ನುವಂತಹ ಕ್ವಶನ್ ಅನ್ನು ಕೊಡುವಂತಹ ಶಬ್ದವನ್ನ ನಾವು ದ್ವಿತೀಯ ವಿಭಕ್ತಿಯಲ್ಲಿ ಬಳಸ್ತೀವಿ. ಈಗ ಉದಾಹರಣೆಗೆ ಕನ್ನಡದಲ್ಲಿ ರಾಮನು ಮರವನ್ನು ನೋಡುತ್ತಾನೆ, ಅದೇ ಇಂಗ್ಲಿಷ್ನಲ್ಲಿ ನಾವು ರಾಮ ಸೀಸ್ ದ ಟ್ರೀ. ಇಲ್ಲಿ ರಾಮನು ಎನ್ನುವಂಥದ್ದು ಕರ್ತೃಪದ, ಮರವನ್ನು ಕರ್ಮಪದ, ನೋಡುತ್ತಾನೆ ಕ್ರಿಯಾಪದ. ಈಗ ಮರವನ್ನು ಅನ್ನುವಂಥದ್ದು, ರಾಮನು ಅನ್ನುವಂಥದ್ದು ಪ್ರಥಮ ವಿಭಕ್ತಿಯಲ್ಲಿದೆ, ರಾಮ, ನೋಡುತ್ತಾನೆ ಅನ್ನುವಂಥದ್ದು ಕ್ರಿಯಾಪದ, ಮರವನ್ನು ಏನನ್ನು ಎನ್ನುವಂಥದ್ದು ಕರ್ಮಪದವನ್ನು ನಾವು ದ್ವಿತೀಯ ವಿಭಕ್ತಿಯಲ್ಲಿ ಉಪಯೋಗಿಸ್ತೇವೆ. ಈ ದ್ವಿತೀಯ ವಿಭಕ್ತಿ ಶಬ್ದ ಅನ್ನುವಂಥದ್ದು ಪ್ರತಿಯೊಂದು ಲಿಂಗದಲ್ಲೂ ಹಾಗೆ ವಚನದಲ್ಲೂ ಚೇಂಜ್ ಆಗ್ತದೆ. ಅದಕ್ಕೆ ಒಂದು ಟೇಬಲ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಮೊದಲು ಆ ಟೇಬಲ್ ಅನ್ನ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಎಕ್ಸಸೈಸ್ ಪಾರ್ಟ್ ಅನ್ನ ಮಾಡಲಿಕ್ಕೆ ಈಸಿ ಆಗ್ತದೆ. ಇಲ್ಲಿ ಅಕಾರಾಂತ ಪುಲ್ಲಿಂಗ ಶಬ್ದ ದ್ವಿತೀಯ ವಿಭಕ್ತಿಯಲ್ಲಿ, ಉದಾಹರಣೆಗೆ ಗ್ರಾಮ ಅಂತ ಅಕಾರಾಂತ ಪುಲ್ಲಿಂಗ ಶಬ್ದ, ಗ್ರಾಮಂ ದ್ವಿತೀಯ ವಿಭಕ್ತಿಯಲ್ಲಾದ್ರೆ ಗ್ರಾಮಂ, ಗ್ರಾಮೌ, ಗ್ರಾಮಾನ್ ಆಗ್ತದೆ. ಅದೇ ರಾಮ ತಗೊಂಡ್ರೆ ರಾಮಂ, ರಾಮೌ, ರಾಮಾನ್ ಅಂತ ಆಗ್ತದೆ. ಭಿಕ್ಷುಕ ಇದ್ದಿದ್ದು ಭಿಕ್ಷುಕಂ, ಭಿಕ್ಷುಕೌ, ಭಿಕ್ಷುಕಾನ್ ಅಂತ ಆಗ್ತದೆ. ಬಾಲಕ, ಬಾಲಕಂ, ಬಾಲಕೌ, ಬಾಲಕಾನ್. ಇದು ದ್ವಿತೀಯ ವಿಭಕ್ತಿಯಲ್ಲಿ. ಉದಾಹರಣೆಗೆ ಭಿಕ್ಷುಕ, ಭಿಕ್ಷುಕನು ಬಾಲಕನನ್ನು ನೋಡುತ್ತಾನೆ, ಭಿಕ್ಷುಕ ಬಾಲಕಂ ಪಶ್ಯತಿ, ಬಾಲಕನನ್ನು ಬಾಲಕಂ ಪಶ್ಯತಿ. ಭಿಕ್ಷುಕ ಬಾಲಕೌ ಪಶ್ಯತಿ, ಬಾಲಕ ಇಬ್ಬರು ಹುಡುಗರನ್ನ ನೋಡ್ತಾನೆ. ಭಿಕ್ಷುಕ ಬಾಲಕಾನ್ ಪಶ್ಯತಿ, ಇಬ್ಬರಿಗಿಂತ ಜಾಸ್ತಿ ಹುಡುಗರನ್ನ ನೋಡುತ್ತಾನೆ. ಈ ರೀತಿಯಲ್ಲಿ ಏನನ್ನು ಎನ್ನುವಂತಹ ಕ್ವಶನ್ಗೆ ಆನ್ಸರ್ ಅನ್ನು ಕೊಡುವಂತಹ ಶಬ್ದವನ್ನ ನಾವು ದ್ವಿತೀಯ ವಿಭಕ್ತಿಯಲ್ಲಿ ಉಪಯೋಗಿಸ್ತೇವೆ. ಹಾಗೆ ಗಚ್ಚತಿ ಅಂತ ಒಂದಿದೆ, ರಾಮ ಗಚ್ಚತಿ, ಎಲ್ಲಿಗೆ ಎನ್ನುವಲ್ಲಿ, ಗಚ್ಚತಿ ಶಬ್ದಕ್ಕೆ ಎಲ್ಲಿಗೆ ಎನ್ನುವಂತಹ ಬರುತ್ತಲ್ಲ, ಆ ಇದನ್ನ ನಾವು ದ್ವಿತೀಯ ವಿಭಕ್ತಿಯಲ್ಲಿ ಉಪಯೋಗಿಸ್ತೇವೆ. ಉದಾಹರಣೆಗೆ ರಾಮ ಗ್ರಾಮಂ ಗಚ್ಚತಿ, ರಾಮ ಗ್ರಾಮೌ ಗಚ್ಚತಿ, ಗ್ರಾಮಗಳಿಗೆ ಎರಡು ಹಳ್ಳಿಗಳಿಗೆ ಹೋಗ್ತಾನೆ. ರಾಮ ಗ್ರಾಮಾನ್ ಗಚ್ಚತಿ, ಎರಡಕ್ಕಿಂತ ಜಾಸ್ತಿ ಹಳ್ಳಿಗಳಿಗೆ ಹೋಗ್ತಾನೆ. ಇಲ್ಲಿ ಗ್ರಾಮ ಗಚ್ಚತಿ ಎನ್ನುವುದಕ್ಕೆ ನಮ್ಮ ಕ್ವಶನ್ ಏನನ್ನು ಅಂತ ಬರದೇ ಹೋದ್ರೂ ಸಹ ಸಾಮಾನ್ಯವಾಗಿ ವಿಭಕ್ತಿ ಪ್ರತ್ಯಯ ಅಂದ್ರೆ ಅದನ್ನು ಕುರಿತು ಅಂತ ಆಗ್ತದೆ. ಅಲ್ಲಿ ಗ್ರಾಮವನ್ನು ಕುರಿತು ಹೋಗುತ್ತಾನೆ, ಕನ್ನಡದಲ್ಲೂ ಅದೇ ರೀತಿ ಬರ್ತದೆ. ಆದ್ದರಿಂದ ಇದು ದ್ವಿತೀಯ ವಿಭಕ್ತಿಯಲ್ಲಿ ಬರ್ತದೆ. ಈಗ ಈ ಏನನ್ನು ಎನ್ನುವಂತಹ ಒಂದು ಕ್ವಶನ್ ಬರುವುದು ಯಾವಾಗ ನಮಗೆ ಅಂದ್ರೆ, ಕ್ರಿಯಾಪದ ಅನ್ನುವಂಥದ್ದು ಸಕರ್ಮಕವಾಗಿರಬೇಕು. ಅಂದ್ರೆ ಅದು ಒಂದು ಕರ್ಮಪದವನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಉದಾಹರಣೆಗೆ ಪಶ್ಯತಿ ಅಂದಾಗ ಏನನ್ನು ನೋಡುತ್ತಾನೆ ಅಂತ ಕ್ವಶನ್ ಮಾಡಬಹುದು, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಏನನ್ನು ಅನ್ನುವಂಥದ್ದು. ಅಥವಾ ಖಾದತಿ ಅಂದಾಗ ಏನನ್ನು ತಿನ್ನುತ್ತಾನೆ, ಕಿಂ ಖಾದತಿ. ಪಠತಿ ಅಂದಾಗ ಏನನ್ನು, ಕಿಂ ಪಠತಿ. ಇಲ್ಲಿ ಕಿಂ ಎನ್ನುವಂತಹ ಶಬ್ದ ಕ್ವಶನ್ನಿಗೆ ಆನ್ಸರ್ ಆಗಿ ನಾವು ದ್ವಿತೀಯ ವಿಭಕ್ತಿಯನ್ನು ಉಪಯೋಗಿಸ್ತೇವೆ. ಆದರೆ ಎಕ್ಸೆಪ್ಷನ್ ಅಂದ್ರೆ ಗಚ್ಚತಿ, ಕುತ್ರ ಗಚ್ಚತಿ ಎನ್ನುವಲ್ಲಿ ನಾವು ದ್ವಿತೀಯ ವಿಭಕ್ತಿಯನ್ನು ಉಪಯೋಗಿಸ್ಬೇಕಾಗ್ತದೆ. ಇಲ್ಲಾಂದ್ರೆ ಸಪ್ತಮಿ, ಕುತ್ರ ಅನ್ನೋದಕ್ಕೆ ಸಪ್ತಮಿ ವಿಭಕ್ತಿಗೆ ಹೋಗ್ಬೇಕು ಅಲ್ಲಿ, ಕುತ್ರ ಅಸ್ತಿ ಅಂತ ಹೇಳಿದಾಗ. ಆದರೆ ಗಚ್ಚತಿ ಎನ್ನುವ ಕ್ರಿಯಾಪದ ಬಂದಾಗ ದ್ವಿತೀಯ ವಿಭಕ್ತಿಗೆ ಹೋಗ್ತೀವಿ. ಇಲ್ಲಿ ಸಕರ್ಮಕ ಕ್ರಿಯಾಪದ ಅಂತ ಹೇಳಿದೆ.
ಸಕರ್ಮಕ ಕ್ರಿಯಾಪದವಲ್ಲದ್ದು, ಯಾವುದು ಕರ್ಮವನ್ನ ಎಕ್ಸ್ಪೆಕ್ಟ್ ಮಾಡಲ್ವೋ, ಏನನ್ನು ಎನ್ನುವಂತಹ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಲ್ವೋ ಅಂತಹ ಶಬ್ದಗಳನ್ನ, ಕ್ರಿಯಾಪದಗಳನ್ನ ನಾವು ಅಕರ್ಮಕ ಕ್ರಿಯಾಪದಗಳು ಅಂತ ಕರಿತೇವೆ. ಉದಾಹರಣೆಗೆ, ಮಗು ಮಲಗ್ತದೆ, ಶಿಶು ನಿದ್ರಾತಿ. ನಿದ್ರಾತಿ ಎನ್ನುವಂಥದ್ದು ಕ್ರಿಯಾಪದ. ಇಲ್ಲಿ ಈ ನಿದ್ರಾತಿ ಎನ್ನುವಂತಹ ಕ್ರಿಯಾಪದ ಏನನ್ನು ಎನ್ನುವಂತಹ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಕಿಂ ನಿದ್ರಾತಿ ಬರೋದಿಲ್ಲ ಅಲ್ಲಿ. ಆದ್ರಿಂದ ಅದು ಅಕರ್ಮಕ ಕ್ರಿಯಾಪದ. ಸಾಮಾನ್ಯವಾಗಿ ಸಕರ್ಮಕ ಕ್ರಿಯಾಪದಗಳಿಗೆ ಕಿಂ ಎನ್ನುವಂತಹ ಕ್ವಶನ್ ಅನ್ನ ಮಾಡಬಹುದು ನಾವು. ಅದಕ್ಕೆ ಆನ್ಸರ್ ಆಗಿ ನಾವು ದ್ವಿತೀಯ ವಿಭಕ್ತಿಯನ್ನು ಉಪಯೋಗಿಸ್ತೀವಿ. ಇಲ್ಲೂ ಕೂಡ ಎಕ್ಸೆಪ್ಷನ್ನು ಗಚ್ಚತಿ ಎನ್ನುವಂಥದ್ದು ನಾವು ಆಡು ಮಾತಿನಲ್ಲಿ ನೋಡೋದಾದ್ರೆ ಕುತ್ರ ಗಚ್ಚತಿ ಆಗ್ತದೆ, ಕಿಂ ಗಚ್ಚತಿ ಆಗಲ್ಲ. ಅಲ್ಲಿ ಏನನ್ನು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಆದರೆ ವ್ಯಾಕರಣಾಂಶದಲ್ಲಿ ಅದು ಏನನ್ನು ಕುರಿತು ಅಂತ ಆಗ್ಬೇಕು. ಯಾವುದನ್ನು ಕುರಿತು ಹೋಗ್ತಾನೆ ಗಚ್ಚತಿ ಎನ್ನುವಲ್ಲಿ, ಆದ್ದರಿಂದ ಅದನ್ನು ನಾವು ದ್ವಿತೀಯ ವಿಭಕ್ತಿಯಲ್ಲಿ ಆನ್ಸರ್ ಅನ್ನು ಉಪಯೋಗಿಸ್ತೇವೆ. ಬಾಲಕಃ ಶಾಲಾಂ ಗಚ್ಚತಿ, ಈ ರೀತಿಯಲ್ಲಿ. ಈಗ ದ್ವಿತೀಯ ವಿಭಕ್ತಿಯ ಪುಲ್ಲಿಂಗ ಶಬ್ದಗಳನ್ನು ನಾವು ನೋಡಿದ್ವಿ. ಗ್ರಾಮಂ ಗ್ರಾಮೌ ಗ್ರಾಮಾನ್, ಭಿಕ್ಷುಕಂ ಭಿಕ್ಷುಕೌ ಭಿಕ್ಷುಕಾನ್, ಬಾಲಕಂ ಬಾಲಕೌ ಬಾಲಕಾನ್. ಹಾಗೆ ಅಜಃ ತಗೊಂಡ್ರೆ ಅಜಂ ಅಜೌ ಅಜಾನ್, ಗಜಂ ಗಜೌ ಗಜಾನ್, ಈ ರೀತಿಯಾಗಿ ಹೋಗ್ತದೆ ದ್ವಿತೀಯ ವಿಭಕ್ತಿ. ಅದೇ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ತಗೊಂಡ್ರೆ ದ್ವಿತೀಯ ವಿಭಕ್ತಿಯಲ್ಲಿ ಉದಾಹರಣೆಗೆ ಮಾಲಾ, ಬಾಲಿಕಾ, ಭಿಕ್ಷಾ, ಶಾಲಾ, ಸೀತಾ ಇಂತಹ ಶಬ್ದಗಳು ದ್ವಿತೀಯ ವಿಭಕ್ತಿಯಲ್ಲಿವೆ. ಅದನ್ನು ನಾವು ಇಂತಹ ಶಬ್ದಗಳು ಸ್ತ್ರೀಲಿಂಗದಲ್ಲಿವೆ. ಇವುಗಳನ್ನು ನಾವು ದ್ವಿತೀಯ ವಿಭಕ್ತಿಯಲ್ಲಿ ಹೇಳಬೇಕಾದ್ರೆ ಭಿಕ್ಷಾಂ ಭಿಕ್ಷೆ ಭಿಕ್ಷಾಹ, ಮಾಲಾಂ ಮಾಲೆ ಮಾಲಾಹ, ಬಾಲಿಕಾಂ ಬಾಲಿಕೆ ಬಾಲಿಕಾಹ, ತಾಂ ತೇ ತಾಹ. ಈಗ ನಾವು ಉದಾಹರಣೆಗೆ ಪುಲ್ಲಿಂಗ ಶಬ್ದವನ್ನು ತೆಗೆದುಕೊಂಡ್ರೆ ಪ್ರಥಮ ವಿಭಕ್ತಿಯಲ್ಲಿ ಏನಿತ್ತು? ರಾಮಃ, ರಾಮೌ, ರಾಮಾಹ ಇದ್ದಿದ್ದು ದ್ವಿತೀಯ ವಿಭಕ್ತಿಗೆ ಹೋಗ್ತಾ ರಾಮಂ, ರಾಮೌ, ರಾಮಾನ್ ಅಂತ ಆಯ್ತು. ಇಲ್ಲಿ ಕೆಲವೊಂದು ಕಡೆ ನಾವು ಅಬ್ಸರ್ವ್ ಮಾಡಿದ್ರೆ ಸೇಮ್ ಇರ್ತದೆ. ದ್ವಿತೀಯ ವಿಭಕ್ತಿಯ ಮತ್ತೆ ಪ್ರಥಮ ವಿಭಕ್ತಿಯ ದ್ವಿವಚನ ಸೇಮ್ ಇದೆ, ಏಕವಚನ ಮತ್ತೆ ಬಹುವಚನ ಮಾತ್ರ ಚೇಂಜ್ ಆಯಿತು. ಅದೇ ನಾವು ಸ್ತ್ರೀಲಿಂಗಕ್ಕೆ ಹೋದ್ರೆ ಮಾಲಾ ಅಂತಾನೆ ತಗೊಳ್ಳೋಣ. ಮಾಲಾ, ಮಾಲೆ, ಮಾಲಾಹ ಅಂತ ಪ್ರಥಮ ವಿಭಕ್ತಿಯಲ್ಲಿದೆ ಇದು. ಅದೇ ದ್ವಿತೀಯ ವಿಭಕ್ತಿಗೆ ಹೋದ್ರೆ ಮಾಲಾಂ, ಮಾಲೆ, ಮಾಲಾಹ ಅಂತ ಆಗ್ತದೆ. ಇಲ್ಲಿ ನೋಡಿದ್ರೆ ಬರೀ ಏಕವಚನ ಮಾತ್ರ ಚೇಂಜ್ ಆಯ್ತು. ದ್ವಿವಚನ ಬಹುವಚನ ಪ್ರಥಮ ವಿಭಕ್ತಿಯಲ್ಲಿ ಏನ್ ಶಬ್ದ ಯಾವ ರೀತಿ ಉಪಯೋಗಿಸ್ತೀವಿ ಅದನ್ನೇ ದ್ವಿತೀಯ ವಿಭಕ್ತಿಯಲ್ಲಿ ಉಪಯೋಗಿಸ್ತೀವಿ. ಇದು ಪುಲ್ಲಿಂಗದಲ್ಲಿ, ಇದು ಸ್ತ್ರೀಲಿಂಗದಲ್ಲಿ. ನಪುಂಸಕಲಿಂಗದಲ್ಲಿ ಇನ್ನೂ ಈಸಿ. ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿಯ 3 ವಚನಗಳು ಸೇಮ್ ಇರ್ತವೆ. ಫಲಂ, ಫಲೆ, ಫಲಾನಿ ಅನ್ನುವಂಥದ್ದು ಪ್ರಥಮ ವಿಭಕ್ತಿ ಆದರೆ ದ್ವಿತೀಯ ವಿಭಕ್ತಿಯಲ್ಲೂ ಫಲಂ, ಫಲೆ, ಫಲಾನಿ ಅಂತಾನೆ ಆಗ್ತದೆ. ಈಗ ಸ್ತ್ರೀಲಿಂಗದಲ್ಲಿ ಈಕಾರ ಅಂತ ಸ್ತ್ರೀಲಿಂಗ ಬರ್ತದೆ, ನದಿ ಅಂತ ಬರ್ತದೆ. ಅದನ್ನು ತಗೊಂಡ್ರೆ ನದಿ, ನದ್ಯೌ, ನದ್ಯಃ ಇದು ಪ್ರಥಮ ವಿಭಕ್ತಿ. ಅಥವಾ ಲೇಖನಿ ತಗೊಬಹುದು, ಲೇಖನಿ, ಲೇಖನ್ಯೌ, ಲೇಖನ್ಯಃ. ದ್ವಿತೀಯ ವಿಭಕ್ತಿಯಲ್ಲಿ ಹೇಗಾಗ್ತದೆ? ನದೀಂ,
ನದ್ಯೌ ನದೀಹಿ. ಇಲ್ಲಿ ಸಹ ಏಕವಚನ ಮತ್ತೆ ಬಹುವಚನ ಚೇಂಜ್ ಆಯಿತು, ದ್ವಿವಚನ ಸೇಮ್ ಇದೆ. ಇದು ಪುಲ್ಲಿಂಗ, ಇದು ಸ್ತ್ರೀಲಿಂಗ, ಇದು ನಪುಂಸಕಲಿಂಗದಲ್ಲಿ. ಹಾಗೆ ಇಲ್ಲಿ ಅದೇ ಇದನ್ನ ಭಿಕ್ಷಾ ಅಂತ ತಗೊಂಡಿದ್ದಾರೆ. ಭಿಕ್ಷಾಂ, ಭಿಕ್ಷೆ, ಭಿಕ್ಷಾಹ, ಭಿಕ್ಷೆಯನ್ನು ಅಂತ. ಭಿಕ್ಷಾ ಅನ್ನುವಂಥದ್ದು ಸ್ತ್ರೀಲಿಂಗ. ದ್ವಿತೀಯ ವಿಭಕ್ತಿಯಲ್ಲಿ ಭಿಕ್ಷಾಂ, ಭಿಕ್ಷೆ, ಭಿಕ್ಷಾಹ, ಮಾಲಾಂ, ಮಾಲೆ, ಮಾಲಾಹ, ಬಾಲಿಕಾಂ, ಬಾಲಿಕೆ, ಬಾಲಿಕಾಹ. ತತ್ ಅನ್ನುವಂಥದ್ದು ಇಲ್ಲಿ ತಗೊಂಡಿದ್ದಾರೆ. ತಾಂ, ತೇ, ತಾಹ ಅಂತ. ಅಂದ್ರೆ ಇಲ್ಲಿ ಸಾ, ಇಲ್ಲಿ ಸಹದ್ದು ಕೊಟ್ಟಿಲ್ಲ, ಬಹುಶಃ ಇಲ್ಲಿ ಅಸ್ಮದ್ ಕೊಟ್ಟಿದಾರ. ಸರ್ವನಾಮ ಶಬ್ದದಲ್ಲಿ ತಗೊಂಡಿದ್ದಾರೆ. ದ್ವಿತೀಯ ವಿಭಕ್ತಿ ಆಕಾರ ಅಂತ ಸ್ತ್ರೀಲಿಂಗ ತಗೊಂಡ್ರೆ ಸಾ ಇದ್ದಿದ್ದು ಸಾ ತೇ ತಾಹ ಪ್ರಥಮ ವಿಭಕ್ತಿಯಲ್ಲಿ ಬರುತ್ತೆ, ದ್ವಿತೀಯ ವಿಭಕ್ತಿಯಲ್ಲಿ ತಾಂ ತೇ ತಾಹ ಆಗುತ್ತೆ. ಈಕಾರ ಅಂತ ಸ್ತ್ರೀಲಿಂಗ ಶಬ್ದಗಳಲ್ಲಿ ನದಿ, ನದಿ, ನದ್ಯೌ ನದ್ಯ ಇದ್ದಿದ್ದು ದ್ವಿತೀಯ ವಿಭಕ್ತಿಯಲ್ಲಿ ನದೀಂ, ನದ್ಯೌ ನದೀಹಿ, ಲೇಖನೀಂ, ಲೇಖನ್ಯೌ ಲೇಖನೀಹಿ, ಭಗಿನೀಂ, ಭಗಿನ್ಯೌ ಭಗಿನೀಹಿ. ಏಕವಚನ ಬಹುವಚನ ಮಾತ್ರ ಡಿಫರ್ ಆಗಿದೆ ಇಲ್ಲಿ. ಹಾಗೆ ನಪುಂಸಕಲಿಂಗ ಶಬ್ದ ತಗೊಂಡ್ರೆ ಫಲ, ಫಲಂ, ಫಲೆ, ಫಲಾನಿ. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ ಎರಡರೂ ಮೂರು ವಚನಗಳು ಒಂದೇ ಸೇಮ್ ರೂಪದಲ್ಲಿ ಇದೆ. ಜಲಂ, ಜಲೆ, ಜಲಾನಿ, ಗೃಹಂ, ಗೃಹೇ, ಗೃಹಾಣಿ. ಆದ್ದರಿಂದ ನಾವು ಸೆಂಟೆನ್ಸ್ ಅನ್ನ ನೋಡಿ ಅದು ಯಾವ ಅರ್ಥವನ್ನ, ಯಾವ ಸಿನಾರಿಯೋದಲ್ಲಿ ಇದೆ ಅಂತ ಅದನ್ನ ನೋಡಿ ನಾವು ಪ್ರಥಮ ವಿಭಕ್ತಿಯಲ್ಲಿದೆಯಾ ದ್ವಿತೀಯ ವಿಭಕ್ತಿಯಲ್ಲಿದೆ ಅಂತ ನೋಡ್ಬೇಕಾಗ್ತದೆ ನಪುಂಸಕಲಿಂಗ ಶಬ್ದಗಳಾದರೆ. ಹಾಗೆ ಸರ್ವನಾಮ ಶಬ್ದಗಳು ಇಲ್ಲಿ ಅಸ್ಮದ್ ಅಂದ್ರೆ ಅಹಂ, ಪ್ರಥಮ ವಿಭಕ್ತಿಯಲ್ಲಿ ಅಹಂ, ಆವಾಂ, ವಯಂ ಅಂತ ಇದ್ದಿದ್ದು ದ್ವಿತೀಯ ವಿಭಕ್ತಿಯಲ್ಲಿ ಮಾಂ, ಆವಾಂ, ಅಸ್ಮಾನ್ ಆಗುತ್ತೆ. ಅಹಂ, ಆವಾಂ, ವಯಂ ಅಂತ ಇದ್ದಿದ್ದು ಮಾಂ, ಆವಾಂ, ಅಸ್ಮಾನ್ ಅಂತ ಆಯ್ತು. ಇಲ್ಲಿಯೂ ಹಾಗೆ ದ್ವಿವಚನ ಸೇಮ್ ಇದೆ, ಏಕವಚನ ಮತ್ತೆ ಬಹುವಚನ ಡಿಫರ್ ಆಯಿತು. ಅದೇ ಯುಷ್ಮದ್ ಶಬ್ದ. ಯುಷ್ಮದ್ ಶಬ್ದ ಅಂದ್ರೆ ತ್ವಂ, ತ್ವಂ, ಯುವಾಂ, ಯೂಯಂ ಇತ್ತು. ತ್ವಂ, ಯುವಾಂ, ಯೂಯಂ ಇದ್ದಿದ್ದು ಇದು ಪ್ರಥಮ ವಿಭಕ್ತಿಯಲ್ಲಿ. ತ್ವಾಂ, ಅಹಂ ಇದ್ದಿದ್ದು ಮಾಂ ಆಯಿತು, ತ್ವಂ ಇದ್ದಿದ್ದು ತ್ವಾಂ, ಯುವಾಂ ದ್ವಿವಚನ ಸೇಮ್ ಇರ್ತದೆ, ಬಹುವಚನ ಯುಷ್ಮಾನ್ ಅಂತ ಆಗ್ತದೆ ದ್ವಿತೀಯ ವಿಭಕ್ತಿಯಲ್ಲಿ. ಹಾಗೆ ತದ್ ಅಂದ್ರೆ ಇಲ್ಲಿ ಪುಲ್ಲಿಂಗದಲ್ಲಿ ತಗೊಂಡಿದ್ದಾರೆ. ತತ್ ಶಬ್ದ, ತದ್ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಮೂರರಲ್ಲೂ ಬರ್ತದಲ್ಲ, ಅದರಲ್ಲಿ ಸಹ, ತೌ, ತೇ ಪ್ರಥಮ ವಿಭಕ್ತಿ ಇದು ಪುಲ್ಲಿಂಗ. ಅದು ದ್ವಿತೀಯ ವಿಭಕ್ತಿಯಲ್ಲಿ ತಂ, ತೌ, ತಾನ್ ಅಂತ ಆಗ್ತದೆ. ಅದೇ ಸ್ತ್ರೀಲಿಂಗದಲ್ಲಿ ಸಾ, ತೇ, ತಾಹ ಇದ್ದಿದ್ದು ತಾಂ, ತೇ, ತಾಹ. ಇಲ್ಲಿ ಏಕವಚನ ಮಾತ್ರ ಬದಲಾಯಿತು. ಇಲ್ಲಿ ತಾಂ, ತೇ, ತಾಹ. ನಪುಂಸಕಲಿಂಗದಲ್ಲಿ ತಂ, ತಂ, ತೇ, ತಾನಿ, ತಂ, ತೇ, ತಾನಿ ಪ್ರಥಮ ವಿಭಕ್ತಿ. ನಪುಂಸಕಲಿಂಗದಲ್ಲಿ ಅದು ಸಹ ಸೇಮ್ ಆಗ್ತದೆ. ಇಲ್ಲಿ ತಂ, ತೇ, ತಾನಿ ಇಲ್ಲಿ ಕೊಟ್ಟಿಲ್ಲ ಅವರು, ತಂ, ತೇ, ತಾನಿ ಅದೇ ಆಗ್ತದೆ. ತಂ, ತೇ, ತಾನಿ.
ಹಾಗೆ ಏಷಃ ಏಷಾ ಏತಂ ಅದು ಸಹ ಇಲ್ಲಿ ಎ ಅಂತ ಸೇರಿಸಿದ್ರಾಯ್ತು. ಏತಂ ಏತೌ ಏತಾನ್ ಆಗ್ತದೆ ಸ್ತ್ರೀಲಿಂಗ, ಏತಾಂ ಏತೆ ಏತಾಹ ಏತಂ ಏತೆ ಏತಾನಿ ಅಂತ ಆಗ್ತದೆ. ಇವಿಷ್ಟು ದ್ವಿತೀಯ ವಿಭಕ್ತಿಯಲ್ಲಿ ನಾವು ಉಪಯೋಗಿಸುವಂಥದ್ದು.